ರಾಜ್ಯಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ದುಡ್ಡಿನ ಆಫರ್ ಮಾಡಲಾಗಿತ್ತು ಅಂತ ಡಿ.ಕೆ. ಶಿವಕುಮಾರ್ ನಿನ್ನೆ ಮಾತನಾಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಈಗ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಮತ ಚಲಾಯಿಸಿ ಅಂತ ನನ್ನ ಕೇಳಿದ್ದು ಹೌದು. ಚುನಾವಣೆಯಲ್ಲಿ ಯಾರನ್ನ ಬೇಕಾದರೂ ಮತ ಕೇಳಬಹುದು, ವೋಟ್ ಹಾಕಬೇಕು ಅಂತಿಲ್ಲ, ಎಷ್ಟು ಬೇಕಾದರೂ ಹಣ ಕೊಡ್ತೀನಿ ಅಂತ ಹೇಳಿದ್ದೆ ಅಂತ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಆ ಮೂಲಕ ಬಿ.ಎಸ್. ಯಡಿಯೂರಪ್ಪ ತಮ್ಮನ್ನು ಸಂಪರ್ಕಿಸಿದ್ದನ್ನ ಒಪ್ಪಿಕೊಂಡಿದ್ದಾರೆ ಶಾಮನೂರು ಶಿವಶಂಕರಪ್ಪ. ಶಾಮನೂರು ಶಿವಶಂಕರಪ್ಪ ಹೋಗ್ಬಿಟ್ಟು ಅಂದ್ರೆ ನಮ್ಮ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಆಮಿಷ ಮಾಡಿದ್ದಾರೆ ಅಂದ್ಕೊಂಡು ಹೇಳಿದ್ದಾರೆ. ಬಿಜೆಪಿ ಯಾರ್ಯಾರಿಗಾರ ಮಾಡಿರ್ತಾರ ನನ್ನ ಬಂದಲ್ಲ. ನಿಮಗೆ ಮಾತಾಡಿದಾರೆ ಅಂತ ಹೇಳಿದ್ರು ಸರ್. ಬಿಜೆಪಿ ನಾನು ಹೇಳಿದ್ ನಿನ್ಗೆ ಅರ್ಥ ಆಗ್ತಾ ಇಲ್ಲ. 50 ಕೋಟಿ ಆಫರ್ ಕೊಟ್ಟಿದ್ದಾರೆ. ಬಿಜೆಪಿ ಹತ್ರ ದುಡ್ಡು ಅಂಕು ಐತಿ, ಯಾರ್ಯಾರ ಹತ್ರ ಹೋಗಿ ಇನ್ನು 50-100 ಕೋಟಿ ಕೊಡ್ತೇನೆ ಅಂತ ಹೇಳ್ತಾರೆ. ನನ್ನ ಹತ್ರ ಅಂಕು ಬಂದಿಲ್ಲ. ಯಾವ ಬಿಜೆಪಿಯವರು ಬಂದಿಲ್ಲಪ್ಪ, ಕಾಂಗ್ರೆಸ್ನವರು ಬಂದಿಲ್ಲ, ಡಿ.ಕೆ. ಶಿವಕುಮಾರ್ ಹೇಳಿದಾರೆ ಸರ್. ಅವರು ಬಂದಿಲ್ಲ. ಅವ್ರು ಹೇಳಿದ್ರೆ ಅವ್ರನ್ನ ಕೇಳಿ ಹೋಗಿ. ನಿಮ್ಮ ಹೆಸರು ಹೇಳಿದಾರೆ ಸರ್ ಸ್ಪಷ್ಟವಾಗಿ. ನನ್ನ ಹೆಸರು ಹೇಳಿದ್ರೆ ಹೇಳಿ ಸೆಕ್ರೆಟರಿನ ಕೇಳಿದ್ವಿ, ಅವ್ರು ತಾಂಡಲ್ಲಿ ಬಂದಿಲ್ಲ ಅಂತ ಹೊರತಾರ ಅಂತ ಹೇಳಿ. ರಾಜ್ಯಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷದವರು ಮತ ಹಾಕಿ ಅನ್ನೋ ಉದ್ದೇಶಕ್ಕೆ ತಮ್ಮ ಸಂಪರ್ಕ ಮಾಡಿದ್ರು ಅಂತ. ರಾಜ್ಯಸಭೆ ಚುನಾವಣೆ ಎಲ್ಲ ಇರೋದು ಅವಾಗ ಸರ್ ಅವಾಗ ಸಂಪರ್ಕ ಮಾಡಿ ಮತ ಹಾಕಕ್ಕೆ ಹೇಳಿದ್ರು. ಅವು ಓಟ್ ಕೇಳಕ್ಕೆ ಎಲ್ಲರಿಗೂ ಹಕ್ಕು. ಬಂದಿರ್ತಾರೆ, ಆಪೋಸಿಟ್ ಪಾರ್ಟಿ ಬರ್ತಾರೆ, ಓಟ್ ಕೇಳ್ತಾರೆ, ಹೋಗ್ತಾರೆ. ಸರ್ಕಾರ ಬೆಳೆಸಕ್ಕೆ ಆಫರ್ ಮಾಡಿ ಶಾಮನೂರು ಶಿವಶಂಕರಪ್ಪರ ಮೂಲಕ ಬಿಜೆಪಿ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಹೇಳಿ ಡಿ.ಕೆ. ಅವೆಲ್ಲ ಸುಳ್ಳು, ಸುಮ್ಮನೆ ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಸುಳ್ಳು ಹೇಳಿದ್ರೆ ಸರ್ ಹಾಗಾದ್ರೆ? ಅವ್ರನ್ನ ಕೇಳಿ ಸುಳ್ಳು ಹೇಳಿದ್ರೆ ನಂತರಕ್ಕೂ ಬಂದಲ್ಲಪ್ಪ ದುಡ್ಡು ಬಂದು ಬಾಳ ತಾಂತಿದ್ದು ನಾನು ನಡೆಸ್ಕೊತಿದ್ದೆ. ಸಂಪರ್ಕ ಮಾಡಿಲ್ಲ. ಯಡಿಯೂರಪ್ಪ ಕುಮಾರಸ್ವಾಮಿ ಅವರು ಸಂಪರ್ಕ ಮಾಡಿದಾರೆ ಅಂತ ಹೇಳಿದ್ರು. ಏನು ಮಾತಾಡ್ತೀರ ಯಡಿಯೂರಪ್ಪ ಅವರು? ಎಲ್ಲ ಮುಂದೆ ಅವ್ರು ರಾಜ್ಯಸಭಾ ಚುನಾವಣೆ ಎಲ್ಲ ಕೇಳಿದ್ರು, ಓಟ ಸಹಾಯ ಮಾಡ್ರಿ ಅಂದರು. ದುಡ್ಡಿನ ಸಹಾಯ ಬೇಕಾದ್ರೆ ಮಾಡ್ತವಪ್ಪ ಅಂತ ಹೇಳಿದ್ವಿ. ಓಟಿನ ಸಹಾಯ ಇಲ್ಲ ಓಟು ಇಲ್ಲ ನಡಿ ಅಷ್ಟೇ. ದಾವಣಗೆರೆ ಟಿಕೆಟ್ ನಿನಗೆ ಸರ್ ಈಗ ಅವಾಗ ಸ್ಟಾರ್ಟಿಂಗ್ ಒಂದು 2 ತಿಂಗಳಿಂದ ನಾವೇ ಸೊಡ್ಡು ಹೊಡಿತೀವಿ ಅಂತ ಹೇಳಿದ್ರಿ ಸರ್. ಯಾಕಂದ್ರೆ ಸೈಲೆಂಟ್ ಆಗಿದ್ರಿ. ಏನು ಅವಾಗ ನಾವೇ ಸೊಡ್ಡು ಹೊಡಿತೀವಿ ಅಂತ ಹೇಳಿ ನಾವೇ ಸೆಟ್ ಹೊಡಿತೀವಿ ಅಂತ ಹೇಳ್ತೀವಿ. ಎದಕ್ಕೆ? MP ಎಲೆಕ್ಷನ್ಗೆ ನೋಡೋ ಕಡೆ ಇನ್ನು ಐದು ಟೈಮ್ ಯಾಕೆ ಮಾಡ್ತೀವಿ? ಸಸ್ಪೆನ್ಸ್ ಆಗಿಬಿಡ ಸರ್ ಏನು ಅಂತ. ದಾವಣಗೆರೆ ಮಿನಿಸ್ಟರ್ ನಿಲ್ತಾರ, ಮೇಡಮ್ ಅವ್ರು ನಿಲ್ತಾರ, ಹಾಂ ಮಿನಿಸ್ಟರ್ ನಿಲ್ತಾರ, ಮೇಡಮ್ ಏನು MP ಎಲೆಕ್ಷನ್ಗೆ ಮಿನಿಸ್ಟರ್ ನಿಲ್ತಾರ, ಮೇಡಮ್ ನಿಲ್ತಾರ ಅಂತ ಕೇಳ್ತಾರೆ. ಅದು ಹೋಗಿ ಸಿದ್ದರಾಮಯ್ಯನಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.